ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ ಇದ್ದವರು ತಪ್ಪದೇ ನೋಡಬೇಕಾದ ವಿಡಿಯೋ ಇದಾಗಿದ್ದು, ಯಾರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಇದೀಗ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸರ್ಕಾರದಿಂದ ಬಂದಿರುವ ಆ ಅಪ್ಡೇಟ್ ಏನು ಅಂತ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲಾ ಮಾಹಿತಿಯು ಅರ್ಥವಾಗುತ್ತದೆ. ನೀವು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಈ ಗ್ಯಾಸ್ ಸಿಲಿಂಡರ್ ಬಗ್ಗೆ ಬಂದಿರುವ ಮಾಹಿತಿ ಅರ್ಥವಾಗುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಗ್ಯಾಸ್ ಸಿಲಿಂಡರ್ನಿಂದ ಎಷ್ಟೆಲ್ಲ ಅನುಕೂಲವಾಗುತ್ತಿದೆ. ಸಿಲಿಂಡರ್ ಅನ್ನು ಬಳಕೆ ಮಾಡದ ಮನೆಯೇ ಇಲ್ಲ. ಎಷ್ಟೇ ಬಡವರಾದರೂ ಕೂಡ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಎಲ್ಲರೂ ಬಳಕೆ ಮಾಡುತ್ತೀರಾ. ಆದರೆ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹಲವಾರು ನಿಯಮಗಳು ಸರ್ಕಾರದಿಂದ ಜಾರಿಯಾಗುತ್ತಲೇ ಇವೆ. ಅದರಲ್ಲಿ ಇದು ಒಂದು. ಸ್ನೇಹಿತರೆ, ಪ್ರಸ್ತುತ ಈಗ ಬಂದಿರುವ ಹೊಸ ಅಪ್ಡೇಟ್ ಏನಂದ್ರೆ, ಗ್ಯಾಸ್ ಸಿಲಿಂಡರ್ ಅನ್ನು ಯಾರು ಬಳಕೆ ಮಾಡುತ್ತೀರಾ ಅವರು ಕಡ್ಡಾಯವಾಗಿ ಈ KYC ಅನ್ನು ಮಾಡಬೇಕೆಂಬ ನಿಯಮವನ್ನು ಸರ್ಕಾರ ಜಾರಿಗೊಳಿಸಿದೆ. ಗ್ಯಾಸ್ ಸಿಲಿಂಡರ್ ಇದ್ದವರು ಒಂದು ವೇಳೆ ಈ KYC ಅನ್ನು ಮಾಡದಿದ್ದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ರದ್ದಾಗುತ್ತದೆ. ಮುಂದಿನ ತಿಂಗಳಿನಿಂದ ನಿಮಗೆ ಗ್ಯಾಸ್ ಬರುವುದಿಲ್ಲ. ಈಗಾಗಲೇ ಈ KYC ಅನ್ನು ಮಾಡಲು ಸಾಕಷ್ಟು ಕಾಲಾವಕಾಶವನ್ನು ಕೂಡ ಸರ್ಕಾರ ನಿಗದಿಪಡಿಸಿದೆ. ಕೆಲವರು ಈಗಾಗಲೇ ಈ KYC ಅನ್ನು ಮಾಡಿದ್ದಾರೆ, ಇನ್ನು ಕೆಲವರು ಈಗ ಮಾಡುತ್ತಿದ್ದಾರೆ, ಕೆಲವರು ಇನ್ನು ಮಾಡುತ್ತಿಲ್ಲ. ಗ್ಯಾಸ್ ಸಿಲಿಂಡರ್ ಇದ್ದವರು ಈ KYC ಅನ್ನು ಮಾಡುವುದಿಲ್ಲವೋ ಅಂತವರಿಗೆ ಗ್ಯಾಸ್ ಸಿಲಿಂಡರ್ ರದ್ದಾಗುವುದು ಖಂಡಿತ. ಸ್ನೇಹಿತರೆ, ನಾವು ಕೂಡ ಈಗಾಗಲೇ ಈ KYC ಅನ್ನು ಮಾಡಿಸಿದ್ದೇವೆ. ಅವರ ಹತ್ತಿರ ಹೋಗಿ ವಿಚಾರಿಸಿದಾಗ ಅವರು ಈ KYC ಅನ್ನು ಯಾರು ಮಾಡಿಸುವುದಿಲ್ಲವೋ ಅವರಿಗೆ ಗ್ಯಾಸ್ ಸಿಲಿಂಡರ್ ಬಂದ್ ಆಗುತ್ತದೆ ಅಂತ ಹೇಳಿದರು. ಸ್ನೇಹಿತರ, ಸರ್ಕಾರ ನಿಗದಿಪಡಿಸಿದ ಸಮಯದೊಳಗಾಗಿ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ತಪ್ಪದೆ ಕಡ್ಡಾಯವಾಗಿ ಈ KYC ಅನ್ನು ಮಾಡಿಸಿಕೊಳ್ಳಿ. ಸರ್ಕಾರದ ಈ ನಿಯಮ ಪಾಲಿಸದಿದ್ದರೆ ನಿಮಗೆ ತೊಂದರೆ ಆಗುತ್ತದೆ. ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಕೆಲಸವನ್ನು ಮೊದಲು ಮಾಡಿ. ಈ KYC ಅನ್ನು ಎಷ್ಟು ಬೇಗ ಮಾಡುತ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾಕಂದ್ರೆ ಸರ್ಕಾರ ಯಾವ್ದು ಬೇಕಾದರೂ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಕಡ್ಡಾಯವಾಗಿ ಈ KYC ಅನ್ನು ಮಾಡಿಸಬೇಕೆಂಬ ನಿಯಮವನ್ನು ಜಾರಿಗೆ ತರುತ್ತಿದೆ. ಪ್ರತಿಯೊಂದಕ್ಕೂ ಕೂಡ ಈಗ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತದೆ. ಆಧಾರ್ ಕಾರ್ಡ್ ಇಲ್ಲದೆ ಯಾವ ಕೆಲಸಗಳು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ನೀವು ಈ KYC ಅನ್ನು ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.